ಎಲ್ಲಿ ಬರ್ತೀನಿ? ಇಲ್ಲ ಅಲ್ಲೇನಿಲ್ಲ. ಎಲ್ಲಿ ಬರ್ತೀನಿ? ಸೊ ನೋಡಿಲೆ. ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅನ್ವಿ ಬರ್ತಡೇ ಐತಿ. ಹಾಗಾಗಿ ಬೆಳಗ್ಗೆ ಈಗ ಸ್ನಾನ ಅದು ಎಲ್ಲ ಮಾಡಿಸಿ ರೆಡಿ ಮಾಡಿ ಮನೆಯೊಳಗೆ ಒಂದು ಸ್ವಲ್ಪ ನಾವು ಫಸ್ಟಿಗೆ ಆರತಿ ಮಾಡಕತ್ತಿದ್ವಿ. ಆರತಿ ಮಾಡಿ ದೇವ್ರಿಗೆ ಅದು ಕರ್ಕೊಂಡು ಹೋಗಿ ಬಂದು ಆಮೇಲೆ ಈವ್ನಿಂಗ್ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತಿನ ಬ್ಲಾಗ್ ಏನೈತಿ ಮಾನ್ವಿ ಬರ್ತಡೇ ಇದ್ದ ಅದನ್ನೆಲ್ಲನೂ ನಿಮ್ಮ ಜೊತೆ ನೀವು ಕೂಡ ಶೇರ್ ಮಾಡೋಣ ಅಂತ ಎಲ್ಲನೂ ಶೂಟ್ ಮಾಡಿಟ್ಟೇನು. ನೋಡಿರಿ, ಬೆಳಗ್ಗೆ ಮನೆಯೊಳಗನ ಸ್ನಾನ ಮಾಡಿಸಿ ರೆಡಿ ಆಗಿವಾಗ ಈಗ ಒಂದು 3-4 ಜೊತೆ ಡ್ರೆಸ್ ತಂದಿದ್ದು. ಅದ್ರಾಗಿದ್ದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ಈ ಡ್ರೆಸ್ಸನ್ನು ತೊಗೊಂಡಿದ್ವಿ. ಸೊ ಡ್ರೆಸ್ ಇದು ಮ್ಯಾಲಿಂದ ಟಾಪ್ ಐತಲ್ಲ, ಏನು ಟೀ ಶರ್ಟ್ ಗತ್ತಲೆ ಹಾಕ್ಕೊಂಡಾಳಲ್ಲ, ಆ ಟೀ ಶರ್ಟ್ ಸಪ್ರೇಟ್ ತೊಗೊಂಡಿದ್ವಿ. ಇದು ಬರೀ ಟಾಪ್ ಅಂತ ಇದಷ್ಟೇ ಐತಿ ಕೆಳಗಡೆಯಿಂದ. ಸೊ ಆಕೀಗ ಅದು ಭಾಳ ದೊಡ್ಡದಾಗ್ತದೆ ಅಂತ ಅಂದ್ಕೊಂಡು ನಾವು ಅದಕ್ಕೊಂದು ಟೀ ಶರ್ಟ್ ಸೇಮ್ ಮ್ಯಾಚ್ ಮ್ಯಾಚ್ ಮಾಡಿ ಅದನ್ನು ಹಾಕಿದ್ವಿ. ಬಟ್ ಅದು ಲೈಟ್ ಕಲರ್ ಐತಲ್ಲ, ಪಿಂಕ್, ಆಕಿ ಚಂದ ಕಾಣಿಸತಿತ್ತು. ಮನ್ಯಾಗನ ಬೆಳಗ್ಗೆ ನಾನು ನಮ್ಮ ನೆಗ್ಯಾನಿ ಅಲ್ಲೇ ಆಕೀಗ ಆರತಿ ಅದು ಮಾಡಿದ್ವಿ. ಆರತಿ ಮಾಡಿ ಒಂದು ಸ್ವಲ್ಪ ಬೆಳಗ್ಗೆ ಅಲ್ಲೇ ಮನ್ಯಾಗ ನಮಸ್ಕಾರ ಮಾಡಿಸಿ ಜಗಳಿಗದು ಆಮೇಲೆ ದೇವ್ರಿಗದು ಕಳಿಸಿದ್ವಿ. ಆಮೇಲೆ ನಾವೊಂದು ಸ್ವಲ್ಪ ದೇವ್ರಿಗದು ಎಲ್ಲನೂ ಕರ್ಕೊಂಡು ಹೋಗಿದ್ವಿ ಆಕೀಗ. ಹಂಗೆ ನಮ್ಮ ಮಾನ್ವಿಗೆ ನಿಮ್ಮದು ಕೂಡ ಬ್ಲೆಸ್ಸಿಂಗ್ಸ್ ವಿಶಸ್ ಎಲ್ಲನೂ ಕೂಡ ನೀವು ಕೂಡ ಆಕಿಗೆ ಮಾಡಿರಿ ಅಂತ ನಾನು ಈ ಮೂಲಕ ಕೇಳ್ಕೊಳಕತ್ತೇನು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ಸೊ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅದ್ರ ಮಗ್ಳು ಕಾಣುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಇದರಿಂದ ನನಗೂ ಕೂಡ ಹೊಸ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಸೊ ನೋಡಿರಿ, ನಮ್ಮ ಮಾನ್ವಿ ನಮಸ್ಕಾರದು ಎಲ್ಲ ಮಾಡಿದ್ಲು. ಈಗ ನಮ್ಮ ಮಾನ್ವಿನ ಕರ್ಕೊಂಡು ಹಂಗೆ ಒಂದು ಸ್ವಲ್ಪ 5 ದೇವಸ್ಥಾನಕ್ಕೆ ಅದು ಹೋಗಿ ಬರೋಣ ಅಂತಂದು ಬಂದಿದ್ವಿ. ಸೊ ನೋಡ್ರಿ, ಇದು ನಮ್ಮ ಕಡೆನ ಒಂದು ಕೂಡಲ್ ಸಂಗಮ ಯಾವ ರೀತಿ ಇಲ್ಲ ಆ ರೀತಿಯಾಗಿ ಮಿನಿ ಕೂಡಲ್ ಸಂಗಮ ಅಂತ ಒಂದು ಹೊಸದು ಕಟ್ಟ್ಯಾರು. ಇದು ನನಗೂ ಗೊತ್ತಿಲ್ಲ ಎಲ್ಲಿತ್ತಂತ. ಫಸ್ಟ್ ಟೈಮ್ ನಾನು ಕೂಡ ಬಂದಿದ್ದು, ನಮ್ಮ ಮನೆಯವ್ರು ಕರ್ಕೊಂಬಂದಿದ್ರು. ಸೇಮ್ ಕೂಡಲ್ ಸಂಗಮ ಒಳಗೆ ಯಾವ ರೀತಿ ಐತಲ್ಲ, ಸೊ ಅದೇ ಈ ಥರ ಲಿಂಗ ಅದು ಕೆಳಗಡೆ ಇಳಿಯೋದಾಗಲಿ ಸ್ಟೆಪ್ಸ್ ಪ್ರತಿಯೊಂದು ಒಳಗಡೆ ಹಂಗೆ ಮಾಡ್ಯಾರು. ಸೊ ನನಗೂ ಕೂಡ ಇಲ್ಲಿ ಬರೋಣ ಕೂಡಲ್ ಸಂಗಮಕ್ಕೆ ಹೋದಂಗೆ ಫೀಲ್ ಆಯ್ತು. ಬಟ್ ಸ್ಟೆಪ್ಸ್ ಎಷ್ಟು ಅದಾವು ಅಂತ ನಾ ಕೌಂಟ್ ಮಾಡಲಿಲ್ಲ, ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಮರ್ತು ಹೋದ್ನಿ. ನಮ್ಮ ಮಕ್ಕೊಂಡಿದ್ಲೆ ನಾವು ಇಲ್ಲಿ ಬರುವಷ್ಟೊತ್ತಿಗೆ. ಸೊ ನೋಡ್ಬೋದು, ಮಲ್ಕೊಂಡಾಳ, ಮನೆಯವ್ರು ಎತ್ಕೊಂಡಾರು. ಆಕೆ ನೆಪ್ಸಕ್ಕೆ ಎಷ್ಟು ಟ್ರೈ ಮಾಡೋದಾದ್ರೆ ಯಾಕೋ ಕೇಳಲಿಲ್ಲ. ಹಂಗೆ ಬರ್ರಿ ನೋಡ್ರಿ, ದೇವ್ರ ಒಳಗಡೆ ಸೇಮ್ ಕೂಡಲ್ ಸಂಗಮ ಒಳಗೆ ಯಾವ ರೀತಿ ಲಿಂಗ ಅದು ಎಲ್ಲ ಐತೆಲ್ಲ ಕೆಳಗಡೆ ಅದೇ ಥರನ ಇಲ್ಲೂ ಕೂಡ ಮಾಡ್ಯಾರು. ಹಾಗಾಗಿ ನನಗಂತೂ ಕೂಡಲ್ ಸಂಗಮ ಹೋಗಿಗಂತೂ ಭಾಳ ವರ್ಷ ಆಯ್ತಲ್ಲ, ಹಾಗಾಗಿ ಅಲ್ಲೇ ಬಂದಿವೇನೋ ಅನ್ನೋ ಥರನ ಅನ್ಸಾಕತ್ತಿತ್ತು. ಸೊ ಬರ್ರಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಸೇಮ್ ಎಲ್ಲನೂ ನೋಡೋದಕ್ಕೆ ಕೂಡಲ್ ಸಂಗಮ ಒಳಗೆ ಯಾವ ರೀತಿ ಐತಲ್ಲ, ಸೊ ಸೇಮ್ ಅದೇ ಥರ ಮಾಡ್ಯಾರು. ಅಲ್ಲಿ ಯಾವ ರೀತಿ ಐತಲ್ಲ, ಒಂದು ಸೈಡಿಂದ ಸ್ಟೆಪ್ಸ್ ಇಳ್ಕೊಂಡು ಬರೋದು, ಆಮೇಲೆ ಒಂದು ಸೈಡ್ ಸ್ಟೆಪ್ಸನ್ನು ವಾಪಸ್ ರಿಟರ್ನ್ ಹೋಗೋದು ಮಾಡ್ಯಾರಲ್ಲ. ಸೊ ಸೇಮ್ ಇಲ್ಲಿನೂ ಕೂಡ ಅದೇ ಥರ ಮಾಡಿದಾರು. ಒಂದು ಸೈಡಿಂದ ಬರೋದು ಕೆಳಗಡೆ ಇಳಿದು, ಇನ್ನೊಂದು ಸೈಡಿಂದ ಮೇಲ್ಗಡೆ ಹತ್ತಿ ಹೊರಗಡೆ ಹೋಗೋದು ಮಾಡ್ಯಾರು. ನಾವು ಆ ಸೈಡಿಂದ ಇಳಿದು ಬಂದಿದ್ವಿ, ಈ ಸೈಡಿಂದ ಹೊರಗಡೆ ಮ್ಯಾಲೆ ಬಂದು ನೋಡ್ಬೋದು. ಇಲ್ಲಿ ಮ್ಯಾಲೆಲ್ಲನೂ ಹೊರಗೆ ಸೇಮ್ ಹಂಗೆ ಐತಿ ಎಲ್ಲ. ಮ್ಯಾಲ್ಗಡೆ ಹೆಂಗಲ್ಲಿ ಲಿಂಗ ಒಂದು ಸಣ್ಣದ ಬಸವನ್ನ ಏನು ಮಾಡಿದಾರಲ್ಲ, ಸೊ ಅದೇ ಥರ ಇಲ್ಲೂ ನೋಡ್ಬೋದು ನೀವು ಒಂದು ಮಾಡಿದಾರು. ಇದೆಲ್ಲ ಎಂತಂತಂದ್ರೆ ನಡುವೆಲ್ಲ ಹೊಲದೊಳಗನ ನಡು ಐತಿದ. ಇಲ್ಲಿ ಬರ್ತಾ ಒಂದು ಊರೊಳಗೆ ಹತ್ತದ ಬಸವಪುರ ಅಂತಲೇ ಯಾವುದೋ ಐತಿ ಇದು. ಹಾಗಾಗಿ ಅಲ್ಲಿ ನಡುವನೇ ಕಟ್ಟಿದಾರು. ಹೊಲದೊಳಗನ ನೋಡ್ಬೋದು, ಎಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಹೊಲನ ಐತಿ. ಒನ್ ಡೇ ಪಿಕ್ನಿಕ್ಕಿಗೆ ಇಲ್ಲಿ ಬರ್ಬೋದು, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಪ್ಲೇಸು ಚಂದ ಐತಿ ಮತ್ತು ಶಾಂತನೂ ಕೂಡ ಅನಿಸ್ತೈತಿ.
ಎಲ್ಲ ಐತ್ರಿ. ಹಾಂ ಬರ್ತ್ಡೇ ಎಲ್ಲನೂ ಡೆಕೋರೇಷನ್ ನಡೆದಿತ್ತು. ಡೆಕೋರೇಷನ್ ಎಲ್ಲನೂ ನಮ್ಮ ಮನೆಯವರನ್ನು ಮಾಡಿದ್ರು. ಡೆಕೋರೇಷನ್ದು ಏನೋ ಫಂಕ್ಷನ್ ಇತ್ತಂದ್ರೆ ಮನೆಯೊಳಗೆ ಅವರೇ ಮಾಡಿರ್ತಾರೋ, ಯಾಕಂದ್ರೆ ಪರ್ಫೆಕ್ಟಾಗಿ ನೀಟಾಗಿ ಚಂದ ಮಾಡಿರ್ತಾರೋ. ಹಾಗಾಗಿ ಆನ್ಲೈನ್ದಾಗ ಎಲ್ಲನೂ ನಾವು ಕಿಟ್ಟನ್ನು ತರಿಸಿದ್ವಿ. ಬರ್ತ್ಡೇದ ಎಲ್ಲ ಕಿಟ್ ತರಿಸಿದ್ವು. ಹಾಗಾಗಿ ಅದನ್ನು ಎಲ್ಲ ಮನೆಯೊಳಗನ ನಮ್ಮ ಮನೆಯವರನ್ನ ಎಲ್ಲ ಡೆಕೋರೇಷನ್ ಮಾಡಿದರು. ಪ್ರತಿ ಸಾರಿ ನಾನು ಹೆಲ್ಪ್ ಮಾಡ್ತಿದ್ನಿ, ಇಬ್ಬರು ಕೂಡಿ ಮಾಡ್ತಿದ್ದು. ಬಟ್ ಈ ಸಾರಿ ನಾ ಏನೂ ಮಾಡಿಲ್ಲ, ಎಲ್ಲ ಡೆಕೋರೇಷನ್ ಎಲ್ಲ ಅವರೇ ಮಾಡಿದರು. ಮತ್ತು ಸಿಂಪಲ್ಲಾಗಿ ಚೆಂದಾಗಿತ್ತು. ಫುಲ್ ಬಡ್ಲೂನ್ ಡೆಕೋರೇಷನ್ ಆಗಿತ್ತು. ಸಾರಿಗೆ ಬರ್ತಾರೆ ಇತ್ತು, ಅದಕ್ಕೆ ಬಂದಿಲ್ಲ. ಕೋಲ್ಕರ್ ಸರ್ ಬಂದಿರು, ನೇತ್ರಾ ಟೀಚರ್ ಬಂದಿರು, ನಿನ್ನೂ ಬಂದಿಲ್ಲ. ಆಮೇಲೆ ಕೊಡಕ್ಕೆ ವಿಡಿಯೋದಾಗ ಯಾರನ್ನ ಟೈಪ್ ಇಡ್ತಿ ಚಂದ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಆಗಿತ್ತು ನೋಡ್ರಿ. ಫುಲ್ ಎಲ್ಲ ಡೆಕೋರೇಷನ್ ಕ್ರೆಡಿಟ್ ನಮ್ಮ ಮನೆಯವ್ರಿಗನೇ ಹೋಗ್ತೈತಿ. ಯಾಕಂದ್ರೆ ಪರ್ಫೆಕ್ಟಾಗಿ ಭಾಳ ಮಸ್ತ್ ಮಾಡಿದರು. ಮತ್ತು ಇಷ್ಟು ಹೊರಗಿನ ಮತ್ತು ಬೇರೆ ಬೇರೆ ಬಲೂನ್ಸನ್ನು ತರಿಸಿದ್ವಿ. ಕಲರ್ಫುಲ್ಲಾಗಿ ಮತ್ತೊಂದು ಸ್ವಲ್ಪ ಬೇರೆ ಬಲೂನ್ಸನ್ನು ಆ್ಯಡ್ ಮಾಡಿ ಎಲ್ಲ ಮತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೆಂದ ಮಾಡಿದರು. ಎಲ್ಲ ಕಡೆ ಲೈಟಿಂಗ್ನೂ ಮಾಡಿದ್ದು. ಸೊ ಸೇಮ್ ಪಾರ್ಟಿ ಒಳಗೆಲ್ಲ ಯಾವ ರೀತಿಯಾಗಿರ್ತೈತಿ, ನಾವು ಗಾರ್ಡನ್ ಒಳಗೆಲ್ಲ ಇಟ್ಕೊಂಡ್ರೆ ಯಾವ ರೀತಿ ಡೆಕೋರೇಷನ್ ನಮಗೆ ಮಾಡಿ ಕೊಟ್ಟಿರ್ತಾರಲ್ಲ, ಸೊ ಅದೇ ಥರ ಮನೆಯೊಳಗೂ ಆಗಿತ್ತು. ಮಸ್ತಾಗಿತ್ತು, ಫುಲ್ ಗ್ರ್ಯಾಂಡನ್ನು ಅನ್ಸಾಕತ್ತಿತ್ತು. ಸೊ ನಮ್ಮ ಮಾನ್ವಿ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ಲು. ಸೋನೆ ಅದು ವಿಡಿಯೋ ಆಗ್ಯಾರ ಚಂದ. ಹಾರಸುನೆ ಮುಂದಂಗ ಮ್ಯಾಲಿಂತ್ರ ಬಲಿಗ್ ಹಚ್ಬೇಡ, ಕಾದೈತಿ ಅಪ್ಪಾಜಿ. ಸೋನಿ ಕಡೆ ನೋಡಿ ನೋಡಿ ಸೋನಿ ನೋಡಿ ಬಿಡ್ ಬಿಡ್. ಎಲ್ಲ ಕಡೆನೂ ಫುಲ್ ಬಲ್ ನೋಡಿ ನಮ್ಮ ಮಾನ್ವಿ ಫುಲ್ ಅಂದರೆ ಫುಲ್ ಖುಷಿಯಾಗಿದ್ಲು. ಮತ್ತು ಸರ್ಪ್ರೈಸ್ ಆಗಿತ್ತು ಆಕಿಗೂ. ಮತ್ತು ನಮ್ಮ ಸ್ಕೂಲಿಗೆ ನಾನು ಏನು ಹೋಗ್ತಿದ್ನಲ್ಲ, ಅವಾಗ ನಮ್ಮ ಸ್ಟೂಡೆಂಟ್ಸ್ ಇದ್ರಲ್ಲ, ಸೊ ಸ್ಟೂಡೆಂಟ್ಸ್ ಎಲ್ಲನೂ ನಮ್ಮ ಮಾನ್ವಿಗೋಸ್ಕರ ಅವರು ಕೂಡ ನಂಗೊಂದು ಕೇಕ್ ತಂದಿದ್ರು. ನಂಗೆ ಗೊತ್ತೇ ಇರೋಕ್ಕಿಲ್ಲ, ಹುಡುಗರಿಗೆಲ್ಲ ಬರ್ತ್ಡೇ ಇತ್ತಂತ ನಾನು ಆ್ಯಕ್ಚುಲಿ ಹೇಳಿರಲೂ ಇಲ್ಲ.
ಹಿಂದೊಂದು ಸಾರಿ ಯಾವಾಗೂ ಹೇಳಿದ್ನಿ ಆಕೆ ಬರ್ತಡೇ ಐತೆ ಅಂತ ಜೂನ್ ಒಳಗೆ. ಬಟ್ ಅಷ್ಟನ್ನು ನೆನಪಿಟ್ಕೊಂಡು ಅವರಾಗಿನ ನಮ್ಮ ಮಾನ್ವಿಗೆ ಎಲ್ಲ ಕೇಕೆಲ್ಲ ತೊಗೊಂಬಂದು ಅವರು ಕೂಡ ಬರ್ತಡೇ ಮಾಡಿದರು ಅವ್ರ ಕಡೆಯಿಂದ. ಸೊ ನಮಗೂ ಭಾಳನ ಖುಷಿ ಆಯಿತು. ಯಾಕಂತಂದ್ರೆ ನಾವು ಹುಡುಗರನ್ನ ಒಂದು ಸಾರಿ ಹಚ್ಕೊಂಡು ಅಂತಂದ್ರೆ ಅವು ಕೂಡ ನಮ್ಮನ್ನ ಅಷ್ಟೇ ಹಚ್ಕೊಂಡಿರ್ತಾರೆ. ಹಾಗಾಗಿ ಹುಡುಗರೆಲ್ಲನೂ ಬಂದು ಅವರಾಗಿನ ನಮ್ಮ ಮಾನ್ವಿ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದರು. ಹಂಗಾಗಿ ನಮಗೂ ಕೂಡ ಮನ್ಯಾಗ ಎಲ್ಲರಿಗೂ ಭಾಳ ಖುಷಿ ಆಯಿತು. ಯಾಕಂತಂದ್ರೆ ಬರ್ತಡೇ ಅಂದ್ರೆ ಮಕ್ಕೆಲ್ಲ ಹುಡುಗರು ಎಷ್ಟು ಜಾಸ್ತಿ ಇರ್ತಾವಲ್ಲ ಅಷ್ಟು ಬರ್ತಡೇ ಚೆಂದ ಆಗ್ತೈತಿ. ಹಾಗಾಗಿ ಮನೆ ತುಂಬೆಲ್ಲ ಫುಲ್ಲು ಸ್ಕೂಲ್ ಹುಡುಗರು ಬಂದಿದ್ದು. ಅವ್ರಿಗೆ ನಮ್ಮ ಮಾನ್ವಿಗೋಸ್ಕರ ಸರ್ಪ್ರೈಸ್ ಅಂತ ಹೇರ್ ಬ್ಯಾಂಡ್ ಅದು ಕ್ಲಿಪ್ಸ ಏನೇನು ಕೂಡ ಎಲ್ಲ ತೊಗೊಂಬಂದಿದ್ರು. ಹಂಗಾಗಿ ಎಲ್ಲ ಹುಡುಗರು ನೋಡಿ ಆಕಿಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಜೊತೆಗೆ ನಮಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಎಲ್ಲರಿಗೂ. Happy birthday to you. ಇಲ್ಲೋಡು ಇಲ್ಲೋಡು ಇಲ್ಲಿ ಈ ಕಡೆ ನೋಡು. ಅಲ್ಲೇ ಕ್ಲಿಕ್ ಮಾಡಿ ಅದೆರಡು ಕಾಪಿ ನೀನು ಸೋನಿಯಾ I can. ಮಗನ ಅಕ್ಕ ಸರಿಲೆ ಸೋನಿ ಕಟ್ ನೋಡು. ಕ್ರೀಮ್ ಅಂದಾಕಿ ಈ ಕಡೆ ನೋಡ್ರಪ್ಪಿ. ಕೈ ತೆಗಿಯ ಕೈ ತೆಗಿಯ ಬೇಗ ಬೇಗ ಅದೇ ಮಾಡತ್ತಾಳ ಇವತ್ತು ನಂಗೆ ಗೊತ್ತಾಯ್ತು. ಬಡ್ಸ್ಕೊತೀನಿ ಪಕ್ಕ. ಥ್ಯಾಂಕ್ ಯು ಹೇಳ ಬಂಗಾರ. ಹೂವ ತೆಗಿಯೋ ಪಸಿ.
ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದ್ರ ಮುಂದಿನ ಪಾರ್ಟ್ ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಗೆ ಸಿಗ್ತೈತಿ. ಅಲ್ಲಿವರೆಗೆಲ್ಲರಿಗೂ ಬಾಯ್ ಬಾಯ್.